ನಮಸ್ತೆ ಸ್ನೇಹಿತರೆ, ಶಕ್ತಿ ಚಾನಲ್ಗೆ ಸ್ವಾಗತ. ನಾನಿವತ್ತು ಗುಡ್ಡೆ ಮಾಂಸ ಸಾರು ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವಾಗ ಗುಡ್ಡೆ ಮಾಂಸ ಅಂತಂದರೆ ಕುರಿ ಕಟ್ ಮಾಡಿದಾಗ ಅದರ ಪಾರ್ಟ್ಸ್ನೆಲ್ಲ ಮಟನ್ಗೆ ಮಿಕ್ಸ್ ಮಾಡ್ತಾರೆ. ಆ ಮಿಕ್ಸ್ ಮಾಡಿದ ಮಟನ್ನೇ ಗುಡ್ಡೆ ಮಾಂಸ ಅಂತ ಕರೀತಾರೆ. ನಾನು ಒಂದು ಹಳ್ಳಿಯಲ್ಲಿ ಜಾತ್ರೆಗೆ ಹೋಗಿದ್ದೆ. ಅಲ್ಲಿ ಗುಡ್ಡೆ ಮಟನ್ ಸಾರನ್ನ ಮಾಡ್ತಾಯಿದ್ರು. ಅದನ್ನು ವಿಡಿಯೋ ಮಾಡಿ ಅವ್ರು ಹೇಗೆ ಮಾಡ್ತಾರೆ ಅಂತ ನಾನು ನಿಮಗೆ ತೋರಿಸ್ಬೇಕಂತ ಇವಾಗ ಆ ಸಾರು ಹೇಗೆ ಮಾಡಿದ್ದಾರೆ ಅನ್ನೋದನ್ನ ನಾನು ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ. ಇವಾಗ ಮೊದಲಿಗೆ ಒಂದು ಪಾತ್ರೆ 10 kg ಗುಡ್ಡೆ ಮಟನ್ ಇದೆ. ಇವಾಗ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಗೆ 250 ಗ್ರಾಮ್ ಎಣ್ಣೆ ಹಾಕಿದ್ದೀನಿ. ಆ ಎಣ್ಣೆ ಬಿಸಿ ಆಗಬೇಕು. ಇವಾಗ ಎಣ್ಣೆ ಬಿಸಿಯಾಗಿದೆ. ಇವಾಗ ಅದಕ್ಕೆ ಒಂದು ಕಟ್ಟು ಚೆನ್ನಾಗಿ ತೊಳೆದು ಇಟ್ಕೊಂಡಿರೋದು, ಸಣ್ಣ ಸಣ್ಣ ಪೀಸ್ ಮಾಡಿ ಇಟ್ಕೊಂಡಿರೋದು, ಒಂದು ಕಟ್ಟು ಕೊತ್ತಂಬರಿ ಸೊಪ್ಪು, ಒಂದು ಕಟ್ಟು ಚಿಕ್ಕಿ ಸೊಪ್ಪು, ಒಂದು ಕಟ್ಟು ಇವಾಗ ಮೆಂತ್ಯ ಸೊಪ್ಪು, ಚಿಕ್ಕಿ ಸೊಪ್ಪು, ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಒಂದೊಂದು ಕಟ್ಟು ಚೆನ್ನಾಗಿ ತೊಳೆದಿಟ್ಕೊಂಡಿರೋದು, ಚೆನ್ನಾಗಿ ತೊಳೆದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು. ಇವಾಗ ಅದನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು. ಇವಾಗ 2 kg ಈರುಳ್ಳಿನ ಈ ಥರ ನುಣ್ಣಗೆ ರುಬ್ಬಿಟ್ಕೋಬೇಕು. ಅದನ್ನು ಕೂಡ ಇವಾಗ ಆ ಸೊಪ್ಪಿನ ಜೊತೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಒಂದು ಅರ್ಧ kg ಬೆಳ್ಳುಳ್ಳಿ ಮತ್ತು 1/4 kg ಶುಂಠಿ ಇಷ್ಟನ್ನು ಚೆನ್ನಾಗಿ ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೋಬೇಕು. ಅದನ್ನು ಕೂಡ ಇವಾಗ ಸೇರಿಸ್ತಾ ಇದ್ದೀನಿ. ಇವಾಗ ಅರಿಶಿನ ಪುಡಿ ಕೂಡ ಸೇರಿಸ್ಬೇಕು ಸ್ವಲ್ಪ. ಎಲ್ಲದೂ ಸೇರಿಸ್ಬಿಟ್ಟು ಅರಿಶಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಈರುಳ್ಳಿ ಪೇಸ್ಟು ಎಲ್ಲದನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿ ಆ ನಂತರ ಗುಡ್ಡೆ ಮಟನ್ನ ಸೇರಿಸ್ಬೇಕು. ಈಗ ಗುಡ್ಡೆ ಮಟನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇವಾಗ ನಾನು 200 ಗ್ರಾಮು ಖಾರದ ಪುಡಿ ಹಾಕಬೇಕು. ಹತ್ತು kg ಗುಡ್ಡೆ ಮಟನ್ಗೆ 200 ಗ್ರಾಮು ಖಾರದ ಪುಡಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಖಾರದ ಪುಡಿ ಹಾಕಿದ ಮೇಲೆ 200 ಗ್ರಾಮು ಧನಿಯಾ ಪುಡಿ ಹಾಕಿ ಮಿಕ್ಸ್ ಮಾಡಬೇಕು. 200 ಗ್ರಾಮ್ ಧನಿಯಾ ಪುಡಿ ಮತ್ತು ಉಪ್ಪು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಚಕ್ಕೆ, ಲವಂಗ ಮತ್ತು ಇದು ಏಲಕ್ಕಿ ಇಷ್ಟನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದನ್ನು ಕೂಡ ಸೇರಿಸ್ಬೇಕು. ಚೆನ್ನಾಗಿ ಸೇರಿಸ್ಬಿಟ್ಟು ಇವಾಗ ಮಟನ್ ಬೇಯುವಷ್ಟು ನೀರು ಹಾಕಿ ಒಂದು ಅರ್ಧ ಗಂಟೆ ಮಟನ್ನ ಬೇಯಿಸಬೇಕು. ಇವಾಗ ಅರ್ಧ ಗಂಟೆ ಮಟನ್ ಬೇಯಿಸಿದ ಮೇಲೆ 3/4 ಭಾಗ ಬೆಂದ ಮೇಲೆ ಇವಾಗ ಫ್ಯಾಟ್ನ ಸಪ್ರೇಟಾಗಿ ತೆಗೆದಿಟ್ಕೊಂಡಿರಬೇಕು. ಆ ಫ್ಯಾಟ್ನ ಇವಾಗ ಸೇರಿಸ್ಬೇಕು. ಫ್ಯಾಟು ಹೆಚ್ಚಿಗೆ ಬೇಯಬಾರ್ದು, ಅದಕ್ಕೋಸ್ಕರ 3/4 ಭಾಗ ಮಟನ್ ಬೆಂದ ಮೇಲೆ ಫ್ಯಾಟ್ನ ಸೇರಿಸ್ಬೇಕು. ಇವಾಗ 3 ತೆಂಗಿನಕಾಯಿನ ತುರಿದು ಈ ಥರ ತೆಂಗಿನಕಾಯಿ ತುರಿದು ಇಟ್ಕೊಂಡಿರೋದು. ಈಗ 3 ತೆಂಗಿನಕಾಯಿಗೆ 100 ಗ್ರಾಮ್ ಗಸಗಸೆ ಹಾಕಿ ನುಣ್ಣಗೆ ರುಬ್ಬಿಟ್ಕೊಂಡಿರೋದು. ಇವಾಗ ಅದನ್ನು ಕೂಡ ಆ ಮಟನ್ಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸಬೇಕು. ಇವಾಗ ನಮಗೆ ಸಾರು ಎಷ್ಟು ಗಟ್ಟಿ ಬೇಕು ತೆಳು ಬೇಕು ನೋಡಿಕೊಂಡು ಇವಾಗ ನೀರು ಸೇರಿಸ್ಬೇಕು. ನೀರು ಸೇರಿಸಿ ಚೆನ್ನಾಗಿ ಕುದಿಸ್ಬೇಕು. ಇವಾಗ ನೋಡಿ ಚೆನ್ನಾಗಿ ಬೆಂದಿದೆ. ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಬೇಕು. ಇವಾಗ ಕೊತ್ತಂಬರಿ ಸೊಪ್ಪು ಸೇರಿಸಿದ ಮೇಲೆ ಇವಾಗ ಗುಡ್ಡೆ ಮಟನ್ ಸಾರು ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.